welcome back to our channel. Day 4 in Goa. ಸೊ ಇವತ್ತು ನಾವು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಪ್ಯಾರಾ ರೋಡ್ ಅಂತ ಸ್ಪಾಟ್ಗೆ ಹೋಗ್ತಾ ಇದೀವಿ. ಇದು ಬಂದ್ಬಿಟ್ಟು ಒಂದು ಫೇಮಸ್ ಶೂಟಿಂಗ್ ಸ್ಪಾಟು. ಸೊ ಅಲ್ಲಿ ಹೋಗ್ಬಿಟ್ಟು ಕೆಲವು ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಹೋಗ್ತಿದ್ವಿ. ಈಗ ಟೈಮ್ ಅರೌಂಡ್ 7 o'clock ಆಗಿದೆ. ಆಲ್ರೆಡಿ ಸನ್ರೈಸ್ ಸ್ಟಾರ್ಟ್ ಆಗಿದೆ. ನಾವೀಗ ಗೋವಾದಲ್ಲಿರುವ ಫಾಂತಿನಿಯಾಸ್ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಇಲ್ಲೇನು ಫೇಮಸ್ಸು ಅಂತಂತಂದರೆ ಇಲ್ಲಿರೋ ಆರ್ಕಿಟೆಕ್ಚರ್ ಎಲ್ಲ ಪೋರ್ಚುಗೀಸ್ ಸ್ಟೈಲಲ್ಲೇ ಇರುತ್ತೆ. ಸೊ ಇಲ್ಲಿ ಕೆಫೇಸ್ ಇರ್ಬೋದು, ಮನೆಗಳಿರ್ಬೋದು, ಕೆಲವು ರೆಸ್ಟೋರೆಂಟ್ ಇದೆ, ಬಾರ್ ಇದೆ. ಬಿಲ್ಡಿಂಗ್ ಆರ್ಕಿಟೆಕ್ಟ್ ಎಲ್ಲ ಓಲ್ಡ್ ಪೋರ್ಚುಗೀಸ್ ಸ್ಟೈಲಲ್ಲೇ ಇರುತ್ತೆ. ಈಗ ನಾವು ಈ ಸ್ಟ್ರೀಟ್ನೆಲ್ಲ ಒಂದು ರೌಂಡ್ ಹಾಕ್ತೀವಿ. ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಸೊ ನೋಡಿದ್ರಲ್ಲ, ನಿಮ್ಗೇನಾದ್ರು ಇನ್ ಕೇಸ್ ಈ ಪೋರ್ಚುಗೀಸ್ ಆರ್ಕಿಟೆಕ್ಟರು ಮತ್ತು ಅವ್ರು ಬಿಲ್ಡ್ ಮಾಡಿರೋ ಹೌಸಸ್ ಎಲ್ಲ ನೋಡಬೇಕು ಅಂತ ಅನ್ಸಿದ್ರೆ ಈ ಪ್ಲೇಸ್ಗೆ ಬರ್ಬೋದು. ಆ್ಯಂಡ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತುಂಬ ಚೆನ್ನಾಗೇ ಬರುತ್ತೆ ಇಲ್ಲಿ. ಆ್ಯಂಡ್ ಆಲ್ಸೋ ಒಳಗಡೆ ಸಣ್ಣ ಸಣ್ಣ ಕೆಫೇಸು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಆಲ್ಸೋ ಪ್ರೈಸಸ್ ಸಹ ರೀಸನಬಲ್ ಆಗೇ ಇತ್ತು. ಸೊ ಅಲ್ಲಿ ಟ್ರೈ ಮಾಡ್ಬೋದು. ಆ್ಯಂಡ್ ನಾವು ಅರೌಂಡ್ 9:30, 10ಗೆ ಬಂದಿದ್ವಿ. ಶಾಪಿಂಗ್ ಪ್ಲೇಸಸ್ಸು ಇದೆ, ಯಾವುದು ಇನ್ನೂ ಓಪನ್ ಮಾಡಿರಲಿಲ್ಲ. ಆಫ್ಟರ್ನೂನ್ 11:30 ಮೇಲೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅಪ್ ಟು ಅದೇ ಆ್ಯಸ್ ಯೂಶುವಲ್ ಲೈಕ್ ಗೋವಾ ನೈಟ್ ಲೈಫೇ. ಸೊ ನೈಟ್ ಟೈಮ್ಸ್ ಈವ್ನಿಂಗ್ ಟೈಮ್ಸ್ ಬಂದರೆ ಶಾಪ್ಸ್ ಎಲ್ಲ ಓಪನ್ ಇರುತ್ತೆ. ಸೊ ನಾವು ಇವಾಗ ಇಲ್ಲಿಂದ ರೂಮ್ಗೆ ವಾಪಸ್ ಹೋಗ್ತಿದ್ದೀವಿ. ಆ್ಯಂಡ್ ಆಫ್ಟರ್ನೂನ್ ನಾವು ಯಾವ ಪ್ಲೇಸಸ್ ಇಟ್ಕೊಂಡಿಲ್ಲ ನೋಡೋದಕ್ಕೆ. ಸೊ ಇದಾದಮೇಲೆ ಸಂಜೆಗೆ ಅಗ್ವಾಡ ಫೋರ್ಟ್ ನೋಡಿಕೊಂಡು ಅಲ್ಲಿಂದ ಸನ್ಸೆಟ್ಗೆ ಹೋಗೋಣ. ಸೊ ನಾವೀಗ ಮಧ್ಯಾಹ್ನ ರೆಸ್ಟ್ ಮಾಡಿಬಿಟ್ಟು ಸೊ ಈವ್ನಿಂಗ್ ಅರೌಂಡ್ 4 o'clock ಆಗಿದೆ. ಈಗ ಅಗ್ವಾಡ ಫೋರ್ಟ್ಗೆ ಹೋಗ್ತಿದ್ದೀವಿ. ಸೊ ಫೋರ್ಟ್ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಸಿನ್ಕ್ವೇರಿಯಂ ಬೀಚ್ಗೆ ಸನ್ಸೆಟ್ಗೆ ಬರ್ತೀವಿ. ಬನ್ನಿ ಹೋಗೋಣ. ನಾವೀಗ ಅಪ್ಪರ್ ಅಗ್ವಾಡ ಫೋರ್ಟ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಪರ್ ಪರ್ಸನ್ 25 rupees ಇರುತ್ತೆ. ಒಳಗಡೆ ಹೋಗೋಣ. ಇದು ಅಪ್ಪರ್ ಅಗ್ವಾಡ ಫೋರ್ಟ್ನ ಹಿಸ್ಟ್ರಿ. ಸೊ ಯಾಕೆ ಕಟ್ಟಿದ್ರು, ಏನಕ್ಕೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ಇದರಲ್ಲಿದೆ. ಈಗ ನಾವು ಸಿನ್ಕ್ವೇರಿಯಂ ಬೀಚ್ಗೆ ಬಂದಿದ್ದೀವಿ ಸನ್ಸೆಟ್ಗೆ. ಆ್ಯಂಡ್ ಇಲ್ಲಿ ಗೋವಾದಲ್ಲಿ ಏನು ಅಂತಂದರೆ ಎಲ್ಲಿ ನೋಡಿದ್ರು ಪಾರ್ಕಿಂಗ್ ಅಂತೂ ಹೆವಿ ಚಾರ್ಜ್ ಮಾಡ್ತಾರೆ. ಸೊ 4-wheeler ಪಾರ್ಕಿಂಗ್ಗೆ ಬಂದುಬಿಟ್ಟು 100 rupees ಚಾರ್ಜ್ ಮಾಡ್ತಾರೆ. ಎಲ್ಲ ಕಡೆ ಎಲ್ಲೋದ್ರೂ ಪಾರ್ಕಿಂಗ್ ಅಂತೂ ಪ್ರಾಬ್ಲಮ್ಮು. ಆ್ಯಂಡ್ ಚಾರ್ಜಸ್ ನೋಡಿದ್ರೆ 100 rupees ಪಾರ್ಕಿಂಗ್ ಚಾರ್ಜಸ್ ಫಾರ್ 4-wheeler. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು ಅರೌಂಡ್ 6 ಆಗ್ತಾಯಿದೆ. ಅರೌಂಡ್ 6:30, 6:45 ಸನ್ಸೆಟ್ ಆಗುತ್ತೆ. ಸೊ ಇಲ್ಲಿಂದ ಹೋಗಿ ನೋಡೋದು. ಇದು ಲೋವರ್ ಅಗ್ವಾಡ ಫೋರ್ಟು. ಆ್ಯಂಡ್ ಇಲ್ಲೇ ಸಿನ್ಕ್ವೇರಿಯಂ ಬೀಚು. ಆ್ಯಂಡ್ ನಾವು ಸನ್ಸೆಟ್ ನೋಡೋಕ್ಕೆ ಇನ್ನು ಮೇಲ್ಗಡೆ ಹತ್ಬೋದು. ಸೊ ಈ ವೇಲಿಂಗೆ ಹತ್ಕೊಂಡ ಮೇಲೆ ಹೋಗ್ಬೋದು. ಆ್ಯಂಡ್ ಈ ಕಡೆ ಕಾಣಿಸ್ತಿದೆಯಲ್ಲ, ಸೊ ಇದೆಲ್ಲ ತಾಜ್ ಸ್ಪಾ ಆ್ಯಂಡ್ ರೆಸಾರ್ಟ್ಸ್. ಸೊ ತಾಜಲ್ಲಿ ಉಳ್ಕೊಂಡಿರೋರಿಗೆ ಡೈರೆಕ್ಟ್ ಆಕ್ಸೆಸ್ ಟು ಪ್ರೈವೇಟ್ ಬೀಚ್.
ಈಗ ಟೈಮ್ ಆಲ್ಮೋಸ್ಟ್ ಕ್ಲೋಸ್ ಟು 6:40 ಆಗ್ತಾ ಇದೆ. ಸೊ ಸನ್ಸೆಟ್ ಟೈಮ್ ಆಗ್ತಿದೆ ಅಲ್ಲಿ ನೋಡಿ. ಸೊ ನಾವಿಲ್ಲಿ ಕೂತ್ಕೊಂಡು ಈ ಸನ್ಸೆಟ್ನ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಫೇವ್ರೇಟ್ಸು ನಾರ್ತ್ ಗೋವಲ್ಲಿ ಬಂದುಬಿಟ್ಟು ಒಂದು ಲೋವರ್ ಅಗ್ವಾಡ ಫೋರ್ಟ್ ವಿಚ್ ಇಸ್ ಇಂಪೇರಿಯಂ ಬೀಚಲ್ಲಿ ಸನ್ಸೆಟು, ಆ್ಯಂಡ್ ದೆನ್ ಚಪೋರಾ ಫೋರ್ಟಲ್ಲಿ ಸನ್ಸೆಟು. ಇವೆರಡೂ ಸಖತ್ತಾಗಿರುತ್ತೆ ಸನ್ಸೆಟ್ಗೆ. ಆ್ಯಂಡ್ ಸೌತ್ ಗೋವಲ್ಲಾದರೆ ಕೋಲಾ ಬೀಚು ಮತ್ತು ಕ್ಯಾಬೋಡಿ ಧಾಮ, ಇದಂತೂ ಸಖತ್ತಾಗಿರುತ್ತೆ ಸನ್ಸೆಟ್. ಫ್ರೆಶಪ್ ಆಗಿ ಕೆಸಿನೋ ಹೋಗ್ತೀವಿ ಆ್ಯಂಡ್ ಕೆಸಿನೋಲ್ಲಿ ಸಿಗೋಣ.